ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಕರ ರಾಶಿಯವರಿಗೆ ಈ ವರ್ಷ ನೋಡೋದಾದ್ರೆ ಸಪ್ತಮಕ್ಕೆ ಗುರುವಿನ ಬಲ ಬರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಒಂದು ರೀತಿ ಇದ್ದಂತಹ ಕಷ್ಟ ಎಲ್ಲವೂ ಕೂಡ ಆರ್ಥಿಕವಾಗಿ ನಷ್ಟಗಳು, ಅನಾರೋಗ್ಯ ಸಮಸ್ಯೆಗಳು ಇದೆಲ್ಲ ಮಕರ ರಾಶಿಯವರಿಗೆ ಇತ್ತು. ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಈ ವರ್ಷ ಉಪಶಮನ, ಪೂರ್ತಿಯಾಗಿ ಸರಿಯೋಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಶನಿ ಮತ್ತು ಗುರು ಇಬ್ಬರದು ಬಲ ಇರೋದ್ರಿಂದ ಒಂದು 70% ಅವರಿಗೆ ಶುಭ ಫಲಗಳನ್ನೇ ಹೇಳ್ಬೋದು ಮಕರ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನ ಕುಟುಂಬ ಸ್ಥಾನ ಆದ ಕಾರಣ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಪ್ತಮ ಸ್ಥಾನ ಪಾರ್ಟ್ನರ್ ಸ್ಥಾನ ಅಂತ ಕರಿತೀವಿ. ಪಾರ್ಟ್ನರ್ ಅಂದರೆ ಯಾರು ಅಂದರೆ ಫಸ್ಟು ನಮಗೆ ಜ್ಞಾಪಕ ಬರೋದೇನು ಅಂತಂದರೆ ಗಂಡ ಹೆಂಡತಿ ಅಂತ. ಅವರು ಕೂಡ ಲೈಫ್ ಪಾರ್ಟ್ನರ್ಸೇ ಮನೆಯಲ್ಲಿ. ಆದರೆ ಹೊರಗಡೆ ಬಿಸ್ನೆಸ್ನಲ್ಲೂ ಪಾರ್ಟ್ನರ್ಸ್ ಅಂತ ಇರ್ತಾರಲ್ಲ, ಆ ಬಿಸ್ನೆಸ್ಸಲ್ಲಿ ಇರುವಂಥ ಪಾರ್ಟ್ನರ್ಸ್ಗಳು ಯಾವುದೇ ಬಿಸ್ನೆಸ್ ಆದರೂ ಕೂಡ ಕಂಪ್ಲೀಟಾಗಿ ಇವ್ರು ನನ್ನ ಪಾರ್ಟ್ನರು ಅಂತ ಹೇಳಿಲ್ಲ ಅಂತಂದ್ರೆ ಒಂದು ರೀತಿ ಪಾರ್ಟ್ನರ್ಶಿಪ್ ಇರುತ್ತೆ. ಒಬ್ಬರು ಬಿಸ್ನೆಸ್ಸಿಗೆ ಓನರ್ ಆಗಿದ್ರು, ಇನ್ನೊಬ್ರು ಮ್ಯಾನೇಜರ್ ಆಗಿದ್ರು ಅಂತ ಇಟ್ಕೊಳ್ಳಿ. ಅಲ್ಲೂ ಕೂಡ ಓನರ್ ಮ್ಯಾನೇಜರ್ ಅನ್ನುವಂಥ ಪಾರ್ಟ್ನರ್ಶಿಪ್ ಇರುತ್ತೆ. ಮ್ಯಾನೇಜರ್ ಆಗಿರ್ತಕ್ಕಂಥನು ಒಂದು ರೀತಿ ಪಾರ್ಟ್ನರೇ, ಮ್ಯಾನೇಜ್ ಮಾಡುವಂಥ ಪಾರ್ಟ್ನರ್ ಅಷ್ಟೇ. ಅಂದರೆ ಪಾರ್ಟ್ಲಿ ದುಡ್ಡು ಬಂದರೆ ಮಾತ್ರ ಅಂತಲ್ಲ, ಒಂದಷ್ಟು ದುಡ್ಡು ಅಂತ ಅವ್ರಿಗೆ ಹೋಗುತ್ತೆ. ಹಾಗಾಗಿ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು, ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು, ಮೇಲ್ಗಡೆ ಕೆಲಸ ಮಾಡ್ತಕ್ಕಂಥವ್ರು, ಇವರಿಂದ ಉತ್ತಮವಾಗಿರುವಂಥ ಒಂದು ಅವಕಾಶಗಳು, ಒಂದು ಫಲಗಳು ಸಿಗುವಂತಹ, ಅವರ ಕೆಲಸಗಳು ಅನ್ನುವಂಥದ್ದು ತುಂಬ ಒಳ್ಳೆ ರೀತಿಯಾಗುವಂತಹ ಒಂದು ಸಾಧ್ಯತೆ ಮಕರ ರಾಶಿಯವರಿಗೆ ಕಾಣಸಿಗುತ್ತೆ. ಇನ್ನು ಮಕರ ರಾಶಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಾಗಿ ಈ ಸುಖದ ಕಡೆಗೆ ಆಸಕ್ತಿ ಉಂಟಾಗುವಂಥ ಸಾಧ್ಯತೆ. ಹಾಗಾಗಿ ಮೊಬೈಲ್ ನೋಡ್ತಾ ಇರೋಣ ಅಥವಾ ಇನ್ನೇನಾದರೂ ಮಾಡೋಣ ಅಥವಾ ಯಾವುದಾದ್ರೂ ತುಂಬ ಚೆನ್ನಾಗಿರುವಂಥದ್ದಕ್ಕೆ ಆಸಕ್ತಿ, ಲೌಕಿಕವಾಗಿರುವಂಥದ್ದಕ್ಕೆ ಆಸಕ್ತಿ ಉಂಟಾಗಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುವಂತಹ ಒಂದು ಸಾಧ್ಯತೆ ಈ ಮಕರ ರಾಶಿಯವರಿಗೆ. 2ನೇ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಅವನು ಬೇಸಿಕ್ ಆಗಿರೋ ಥರದ್ದು ಎಲ್ಲವೂ ಕೂಡ ಇಲ್ಯೂಷನ್ ಉಂಟು ಮಾಡ್ತಾನೆ. ಅಂದರೆ ಓದಬೇಕು ಅಂತ ಯಾರಿಗಿರುತ್ತೆ ಅಥವಾ ಓದೋದಕ್ಕೆ ಪರಿಶ್ರಮ ಹಾಕಿರುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ಸೋಮಾರಿತನವನ್ನು ಉಂಟು ಮಾಡುವಂಥ ಸಾಧ್ಯತೆ ಮಕರ ರಾಶಿಯವರಿಗೆ ಇರುತ್ತೆ. ಅದಕ್ಕೆ ಹೊರತಾಗಿ ವಯಸ್ಸಾದವರಿಗೆ ಸ್ವಲ್ಪ ದೈಹಿಕವಾಗಿ ಅನಾರೋಗ್ಯಗಳು ಅನ್ನುವಂಥದ್ದು ಉಂಟಾಗತ್ತೆ. ಸ್ವಲ್ಪ ವಯಸ್ಸು ಹೆಚ್ಚಾಗಿರತಕ್ಕಂಥವ್ರಿಗೆ, ಅಂಥವ್ರಿಗೆ ಈ ಏನಾಗಿದೆ ಅಂತ ಅನಾರೋಗ್ಯ ಗೊತ್ತಾಗಲ್ಲ, ಆದರೆ ಅನಾರೋಗ್ಯದ ವಿಚಾರದಲ್ಲಿ ಸಫರಿಂಗ್ ಅನ್ನೋ ಥರದ್ದು ಕಾಣಿಸುತ್ತೆ. ಈ ವರ್ಷ ಈ ರಾಹುಕೇತುಗಳ ಸಂಚಾರ ಆಗೋವರೆಗೆ, ಡಿಸೆಂಬರ್ವರೆಗೆ ಈ ರೀತಿಯಾಗಿರುವಂಥ ಫಲಗಳಿರುತ್ತೆ. ಡಿಸೆಂಬರ್ ಆದ ನಂತರದಲ್ಲಿ ಸ್ವಲ್ಪ ಬದಲಾವಣೆ ಉಂಟಾಗುತ್ತೆ. ಮಕರ ರಾಶಿಯವರಿಗೆ 70% ಶುಭ ಫಲಗಳನ್ನು ಹೇಳ್ಬೋದು. ಸ್ವಲ್ಪ ಪ್ರಾರಂಭದಲ್ಲಿ ಅನಾರೋಗ್ಯ ಇತ್ಯಾದಿಗಳು ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಕಾಣಿಸ್ತು ಅಂತಂದರೆ ಹೆಚ್ಚಾಗಿ ದುರ್ಗೆಯನ್ನು ಆರಾಧನೆಯನ್ನು ಮಾಡುವಂಥದ್ದು, ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಉತ್ತಮ ಫಲಗಳನ್ನು ತಂದುಕೊಡಲಿದೆ.